ಸರ್ ಕಾಂತಾರ ನೀವು ಹೇಳ್ದಂಗೆ ನಮ್ಮ ಕನ್ನಡ ಇಂಡಸ್ಟ್ರಿನೇ ಹೆಮ್ಮೆ ಪಡುವಂಥ ಸಿನಿಮಾ ಟ್ರೈಲರ್ ಗೊತ್ತಾಗುತ್ತೆ. ಈ ಸಿನಿಮಾದ ಕತೆ ಮಾಡೋದಕ್ಕೆ ನಿಮ್ಮ ಸಿದ್ಧತೆ ಯಾವ ರೀತಿ ಇತ್ತು? ಯಾವ ಶತಮಾನದ ಕತೆ ಹೇಳ್ತಾ ಇದ್ದೀರಾ? ಜೊತೆಗೆ ಈ ಸಿನಿಮಾದಲ್ಲಿ ನೀವು ಕಳರಿಪಟ್ನ ಮಾಡಿದ್ರ ನಿಮ್ಮ ಮೇಕಿಂಗ್ ಅಲ್ಲಿ ಗೊತ್ತಾಗುತ್ತೆ. ಅದು ಸಿನಿಮಾದಲ್ಲಿ ಎಷ್ಟು ನಿಮಿಷ ಬರುತ್ತೆ, ನಿಮ್ಮ ಪ್ರಿಪ್ರೇಷನ್ ಅಂದಾಗ ನೀವು ಆಗಲೇ ಹೇಳಿದ್ರಿ ಒಂದು ಮಾತು, ಈಗಾಗಲೇ ಸಾಕಷ್ಟು ಎಮೋಷನ್ ಆಗಿದ್ದೀರಾ, ನಾನು ನೈಟ್ಸಲ್ಲಿ ಹೋಗ್ಬಿಡ್ಬೇಕಾಗಿತ್ತು ಅಂತ. ಸೊ ನಿಮ್ಮ ಈ ಸಿನಿಮಾ ಬಗ್ಗೆ ನಿಮ್ಮ ಸಿದ್ಧತೆ ಯಾವ ರೀತಿ ಇತ್ತು? ಐ ಥಿಂಕ್ ನಾವು ಈ ಎಲ್ಲ ಕಥೆಯ ಹಿನ್ನೆಲೆಗಳೆಲ್ಲವೂ ನನಗೆ ಚೈಲ್ಡ್ಹುಡ್ಡಿಂದನೇ ಇದ್ದಿದ್ದರಿಂದ ಈ ಕಥೆಯ ಒಂದು ಸಾಲಿಡ್ ಆಗಿ ಒಂದು ಸ್ಟೋರಿ ಲೈನ್ ಅಂತ ಹುಟ್ಕೊಂಡಿದ್ದು ಕಾಂತಾರದ ಜರ್ನಿಯಿಂದಾನೆ. ಅದರ ಹಿನ್ನೆಲೆ ಅಥವಾ ನಾನು ಕೇಳಿದಂಥ ಕಥೆಗಳು, ನಾನು ಕೇಳಿದಂಥ ಪಾಡ್ದನದಲ್ಲಿ ಬರುವಂಥ ಸ್ಟೋರಿಗಳಾಗ್ಬೋದು, ನಮ್ಮ ಜನಪದದಲ್ಲಿರುವಂತಹ ವಿಚಾರಗಳಾಗ್ಬೋದು, ಇವೆಲ್ಲ ವಿಷಯಗಳನ್ನ ಇಟ್ಕೊಂಡು ಒಂದಷ್ಟು ಪುಸ್ತಕಗಳನ್ನಾಗ್ಬೋದು, ಈ ಥರದ ವಿಚಾರಗಳನ್ನೆಲ್ಲ ಚರ್ಚೆ ಮಾಡ್ತಾ ನಾನು, ಅನಿ, ಗುರು 3 ಜನರು ಅವರಿಬ್ಬರನ್ನು ನಾನು ಮಂಗಳೂರಿಗೆ ಹೋದೆ. ಅಲ್ಲಿ ಕರೆದು ನಾವು ಡಿಸ್ಕಷನ್ ಶುರು ಮಾಡಿದ್ವಿ. ಅಲ್ಲಿಂದ ಸುಮಾರಷ್ಟು ದೈವ ನರ್ತಕರು ಜೊತೆಗೆ ಸುಮಾರಷ್ಟು ಪ್ರೊಫೆಸರ್ಸ್ಗಳು, ಇದ್ರ ಬಗ್ಗೆ ಸ್ಟಡಿ ಮಾಡಿರುವಂಥ PhD ಮಾಡಿರುವಂತಹ ನಾವಲಿಸ್ಟ್ಗಳು, ಇಂಥವ್ರ ಜೊತೆಗೆಲ್ಲ ಚರ್ಚೆಗಳನ್ನ ಮಾಡಿ ರಿಸರ್ಚ್ ಮಾಡ್ತಾ 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 ಕಥೆಯನ್ನ, ಮೂಲ ಕಥೆಯನ್ನ ಯಾವತ್ತೂ ನಾನು ಯಾರ ಹತ್ರ ಬರಬೇಕಾದ್ರೂ ಒಂದು ಮೇನ್ ಸ್ಟೋರಿ ಲೈನ್ ಇಟ್ಕೊಂಡೆ ನಾನು ನನ್ನ ರೈಟರ್ಸ್ ಹತ್ರ ಹೋಗ್ಬೇಕಾದ್ರೂ ಇದು ಈ ಪ್ಲಾಟ್, ಈ ಕಥೆ ಮೇಲೆ ನಾವು ಸಿನಿಮಾ ಮಾಡ್ತೀವಿ ಅನ್ನೋದ್ರ ಮೇಲೆ ಹೇಳ್ತಾ ಹೋಗ್ತೀನಿ. ಸೊ ಅಲ್ಲಿಂದ ಎಲ್ಲರೂ ಕೂತ್ಕೊಂಡು ನಾವು ಡೆವಲಪ್ ಮಾಡ್ತಾ ಹೋಗ್ತೀವಿ ಅದನ್ನ. ಸೊ ಹೀಗೆ ಊರಲ್ಲಿ ನನಗೆ ಸುಮಾರಷ್ಟು ಜನ ವೈಸ್ ಚಾನ್ಸಲರ್ಸ್ಗಳಾಗ್ಬೋದು, ಪ್ರೊಫೆಸರ್ಸ್ ಆಗ್ಬೋದು, ಇವರೆಲ್ಲರ ಜೊತೆಗೆ ಚರ್ಚೆಯನ್ನು ಮಾಡಿಕೊಂಡು ಕತೆಗೆ ಏನೇನು ಪೂರಕವಾಗಿ ಬೇಕಾಗಿರುತ್ತೆ ಅದರ ಸಿದ್ಧತೆಗಳನ್ನು ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಬರವಣಿಗೆಯನ್ನು ನಾವು ಪ್ಯಾರಲ್ ಆಗಿ ಮಾಡ್ಕೊಂಡು ಹೋಗಿರೋವಂಥದ್ದು. ಆ್ಯಂಡ್ ಅದು ಪರ್ಟಿಕ್ಯುಲರ್ ಕಳರಿಪಯಟ್ಟು ಅನ್ನೋದು ತುಂಬ ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಸೀನ್ಗೋಸ್ಕರ ಅದನ್ನು ಪ್ರಾಕ್ಟೀಸ್ ಮಾಡಿದ್ದಲ್ಲ. ಇಟ್ ಇಸ್ ಒನ್ ಆಫ್ ದ ವರ್ಕೌಟ್. ನಮ್ಮ ಕಳರಿಪಯಟ್ಟು ಅನ್ನುವಂಥದ್ದು ಗರಡಿಪೆಟ್ಟು ಅಂತ ನಮ್ಮಲ್ಲಿ ಕರೀತಾ ಇದ್ರು, ಕಳರಿಪಯಟ್ಟು ಅಂತ ಕರೀತಾರೆ ಅದನ್ನು. ವ್ಯಾಯಾಮದ ಒಂದು ಭಾಗ ಅದು. ಸೊ ಅದು ತುಂಬ ಏನ್ಷಿಯಂಟ್ ಒಂದು ಹಿಸ್ಟ್ರಿ ಇರುವಂತಹ ಒಂದು ವ್ಯಾಯಾಮ, ಮತ್ತು ಒಂದು ಹೊಡೆದಾಟಕ್ಕೆ ಅಥವಾ ಯುದ್ಧ ಶೈಲಿಗೆ ಅದನ್ನು ಉಪಯೋಗಿಸಿರುವಂಥ ಒಂದು ಕಲೆ ಆಗಿತ್ತು. ಸೊ ಈಗ ಸ್ವಲ್ಪ ಅದು ಕಮ್ಮಿ ಆಗ್ತಾ ಇದೆ. ಅದನ್ನ ಸಿನಿಮಾಗೆ ತುಂಬ ಸ್ವಲ್ಪ ಆ ಕಾಲದ ಸಿನಿಮಾ ಆಗಿರೋದ್ರಿಂದ, ಸೊ ಅಲ್ಲಿ ಯುದ್ಧದ ಸನ್ನಿವೇಶಗಳು ಈ ಥರ ಬರೋದ್ರಿಂದ ಅದಕ್ಕೆ ತಯಾರಿಗೋಸ್ಕರವಾಗಿ ನಾನು ಅದನ್ನ ಪ್ರಾಕ್ಟೀಸ್ ಮಾಡಿದ್ದು ಬಿಟ್ಟರೆ ನಾನು ಬೇರೆ ಯಾವುದೇ ರೀಸನ್ಗೆ ಅಥವಾ ಪರ್ಟಿಕ್ಯುಲರ್ ಯಾವುದೋ ಸೀನ್ಗೋಸ್ಕರ ಮಾಡಿರೋಂಥದ್ದಲ್ಲ. ಅದೇ ಥರದಲ್ಲಿ ನಾವು ಸಿನಿಮಾ ಫೈಟಿಂಗು ಕೂಡ ಈಗ ಮಾಸ್ಟ್ರು ಬಂದಾಗ ನಮಗೆ ಇವ್ರ ಜೊತೆಗೆ ಇನ್ನೂ 4-5 ಜನ ಮಾಸ್ಟರ್ಗಳಿದ್ರು. ಬಲ್ಗೇರಿಯಾದಿಂದ ಒಬ್ಬರು ಜೂಜಿ ಅಂತ ಒಬ್ಬರು ಮಾಸ್ಟರ್ ಬಂದು ವರ್ಕ್ ಮಾಡಿದ್ದಾರೆ, ಆ್ಯಂಡ್ ಮ್ಯಾಥ್ಯೂ ಅಂತ ಮಾಡಿದ್ದಾರೆ, ರಾಮಲಕ್ಷ್ಮಣ್ ಮಾಸ್ಟರ್ ಮಾಡಿದ್ದಾರೆ, ಮಿಥುನ್ ಅಂತ ಒಬ್ಬ ಹೊಸ ಮಾಸ್ಟರ್ ಕೂಡ ಒಂದು ಸೀಕ್ವೆನ್ಸ್ಗಳನ್ನ ಮಾಡಿದ್ದಾರೆ, ಅರ್ಜುನ್ ಮಾಸ್ಟರ್ ಮೇಜರ್ ಎಲ್ಲ ಸೀಕ್ವೆನ್ಸ್ಗಳನ್ನ ಮಾಡಿದೆ. ಎಲ್ಲ ಸೀಕ್ವೆನ್ಸ್ಗಳಿಗೂ ನಮಗೆ ರಿಹರ್ಸಲ್ ಮಾಡಿಕೊಂಡು ತುಂಬ ಹೆಲ್ಪ್ ಮಾಡ್ತಾ ಇರ್ತದೆ ಅಷ್ಟೇ. ಆ ತಯಾರಿಗಳು ಮಾಸ್ಟರ್ ಏನೇ ಕಂಪೋಸ್ ಮಾಡಿದ್ರು ಇಮಿಡಿಯೇಟ್ಲಿ ಅದಕ್ಕೆ ಅಡಾಪ್ಟ್ ಮಾಡಿಕೊಂಡು ಆ ಸೀಕ್ವೆನ್ಸ್ಗಳನ್ನ ಮಾಡೋದಕ್ಕೆ ಹೆಲ್ಪ್ ಆಗ್ತಿತ್ತು. ಸೊ ಆ ಕಾರಣಗಳಿಂದಾಗಿ ಈ ತಯಾರಿಗೋಸ್ಕರ ಮಾಡಿರುವಂಥದ್ದು. ಇಲ್ಲಿ 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 ನಿಮಗೆ ಪ್ರಶ್ನೆ ಅಶೋಕ್. ಒಂದು ಸಿನಿಮಾ ಅಂದಾಗ ಅದನ್ನ ಸಂಪೂರ್ಣವಾಗಿ ಒಂದು ಶೋಲ್ಡರ್ ಮೇಲೆ ಇಟ್ಕೊಂಡು ಹೋಗೋದು ಹೀರೋ. ಎಸ್ ಅಫ್ಕೋರ್ಸ್ ಫಸ್ಟ್ ಸಿನಿಮಾದ ರಿಸಲ್ಟ್ ಅಥವಾ ಸಿನಿಮಾ ಏನೇ ಬರಲಿ ಅದರ ಔಟ್ಪುಟ್ ಅಥವಾ ಅದರ ಜವಾಬ್ದಾರಿ ಸಂಪೂರ್ಣವಾಗಿ ಹೀರೋಗೆ ಹೋಗುತ್ತೆ. ಅದು ಫೇಲ್ ಆಗಲಿ ಸಕ್ಸಸ್ ಆಗಲಿ, ಬಟ್ ಸ್ಟಿಲ್ ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಡೈರೆಕ್ಟರ್ದು. ನೀವು 2 ಕೆಲಸನೂ ಬಹುಶಃ ನಿಮ್ಮ ಕರಿಯರ್ನ ಆರಂಭದ ದಿನಗಳಿಂದ ಮಾಡ್ಕೊಂಡು ಬಂದಿದ್ದೀರಿ. ಇವತ್ತು ಪ್ಯಾನ್ ಇಂಡಿಯಾ ಎಸ್ ಅಫ್ ಕೋರ್ಸ್ ಬಹಳ ದೊಡ್ಡ ಟ್ರೆಂಡ್. ಇಷ್ಟು ದೊಡ್ಡ ಸಿನಿಮಾ ಮಾಡುವಾಗ ಒಬ್ಬ ಹೀರೋ ಆಗಿ ಜೊತೆಗೆ ಒಬ್ಬ ನಿರ್ದೇಶಕರಾಗಿ ಎರಡನ್ನೂ ಯೋಚನೆ ಮಾಡಬೇಕಾಗತ್ತೆ. ನೀವು ಅಂದ್ರೆ ಬಿಹೈಂಡ್ ದ ಕ್ಯಾಮ್ರಾ ಅಂಡ್ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ. ಸೊ ಅದು ಎಷ್ಟು ನಿಮಗೆ ಪ್ರೆಷರ್ ಅನ್ಸುತ್ತಾ, ಅಥವಾ ಏನ್ ಥಾಟ್ ಓಡ್ತಾ ಇರುತ್ತೆ ಶೆಟ್ರು ಒಬ್ಬ ನಟ ಮತ್ತು ನಿರ್ದೇಶಕರಾಗಿ ಎರಡೂ ಕೆಲಸವನ್ನು ಮಾಡುವಾಗ? ತುಂಬಾ ಯೋಚನೆ ಮಾಡಿದ್ರೆ ಈ ಥರ ಸಿನಿಮಾ ಮಾಡೋಕ್ಕೆ ಆಗಲ್ಲ. ಸೊ ಜಾಸ್ತಿ ಯೋಚನೆ ಮಾಡಬಾರ್ದು. ಯಾವತ್ತು ಈ ಥರದ ಸಿನಿಮಾ ಅಥವಾ ಈ ಥರದ ಸ್ಕೇಲನ್ನು ನಾವು ಬರೀ ದುಡ್ಡಿನ ವಿಚಾರಕ್ಕೆ ಅಷ್ಟೇ ಅಲ್ಲ ನಾನು ಹೇಳ್ತಿರೋದು, ಕಥೆಯ ವಿಚಾರದಲ್ಲಾಗ್ಬೋದು, ಎಲ್ಲವೂ ಪ್ರೊಡಕ್ಷನ್ ಡಿಸೈನಿಂದ ಹಿಡ್ಕೊಂಡು ಪ್ರತಿಯೊಂದು ಮಾಡಕ್ಕೆ ಹೊರಟಾಗ ತಂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ ನನ್ನ ರೈಟರ್ಸ್ಗಳಾಗ್ಬೋದು, ಸ್ಪೆಷಲಿ DOP ನಾನು ಲೂಸಿಯಾದಲ್ಲಿ ಒಂದು ಸಣ್ಣ ಪಾತ್ರ, ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಅರವಿಂದ್ ಕಶ್ಯಪ್ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ. ಅದ್ರ ತುಂಬಾ ಜನರ ಮಧ್ಯದಲ್ಲಿ ಒಬ್ಬ ಹುಡುಗ, ಅವನು ಫಸ್ಟ್ ಫಿಲ್ಮ್ ಅವ್ನು ಮಾಡಿದ್ದ. ನಾನು ರಿಕ್ಕಿ ಮಾಡಬೇಕಾದ್ರೆ ಅವನು ಡ್ರೋನ್ ಆಪರೇಟರ್ ಆಗಿದ್ದ. ನಂದು ಒಂದು ಬ್ಯೂಟಿಫುಲ್ ಜರ್ನಿ ಇದೆ.
ಸೊ ನಾನು ಕಿರಿಕ್ಪಾಟಿ ಮಾಡಬೇಕಾದ್ರೆ ಅವನ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿದ್ದ. ಸೊ ನಾನು ಯಾವ ಬೆಲ್ಗೋಟಮ್ ಮಾಡ್ತಾ ಇದ್ದೆ ಅವಾಗ ಅವನ್ನ DOP ಆಗಿ ನಾವು ತೊಗೊಂಡ್ಬಂದ್ವಿ. ಅವ್ನು ಒಂದು ಫಿಲ್ಮ್ ಮಾಡಿದ್ದ ಅದಕ್ಕಿಂತ ಮುಂಚೆ. ಸೊ ಅಲ್ಲಿಂದ ಒಂದು ರ್ಯಾಪೋ ಇದೆ, ನಮಗೆ ಒಂದು ಜರ್ನಿ ಇದೆ ಇಬ್ರಿಗೂ. ಸೊ ನಾನು ಯಾವತ್ತೂ ನನಗೆ ಅವ್ನು ಲಿಟ್ರಲಿ ನನಗೆ ಒಂದು ತಮ್ಮ ಅನ್ನೋದ್ರ ಒಂದು ಟ್ರೀಟ್ಮೆಂಟ್. ಬಿಕಾಸ್ ಅವನು ತುಂಬ ಸ್ಮಾರ್ಟ್, ಟೆಕ್ನಿಕಲಿ ಸೌಂಡ್, ಮತ್ತೆ ನಾನೊಂದು ವಿಷಯವನ್ನು ಹೇಳಿದ್ರೆ ನಾವು ಆಸ್ ಎ ರೈಟರ್ಸ್ ಎಲ್ಲ ಸೇರ್ಕೊಂಡು ಡಿಸ್ಕಸ್ ಮಾಡಿದ್ರೆ ಯಾವತ್ತೂ ಅದನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗುವಂಥ ಥಾಟಲ್ಲೇ ಹೋಗ್ತಾನೆ. ಆ ಥರದ ಟೀಮ್ ಮೇಟ್ಸ್ ಇರೋದು ನಮ್ಮ ಜೊತೆಗೆ. ಯಾವಾಗ ಈ ಥರ ರೈಟರ್ಸ್ಗಳಾಗ್ಬೋದು, ಈ ಥರ ಟೆಕ್ನಿಷಿಯನ್ಸ್ಗಳಾಗ್ಬೋದು, ಈ ಥರ ಆರ್ಟಿಸ್ಟ್ಗಳಾಗ್ಬೋದು, ಇವರೆಲ್ಲರ ಒಂದು ಸಾಥ್ ಕೊಟ್ಟಾಗ ಇದೆಲ್ಲದಕ್ಕೆ ತುಂಬ ದೊಡ್ಡದಾಗಿ ಕಿರೀಟದ ಮೇಲೆ ಗರಿತರದಲ್ಲಿ ಈ ಥರ ನಿರ್ಮಾಪಕರಿದ್ದಾಗ ಐ ಥಿಂಕ್ ನನ್ನ ಹೆಸರು ಕಾಣಿಸುತ್ತೆ, ನನ್ನ ಮುಖ ಕಾಣಿಸುತ್ತೆ, ಅದ್ರ ಹಿಂದೆ ತುಂಬ ದೊಡ್ಡ ಶಕ್ತಿಗಳೇ ಇದ್ದಾರೆ. ಅವರೆಲ್ಲರಿಂದ ಸೇರಿಕೊಂಡು ಆ ಸಿನಿಮಾ ಆಗುತ್ತೆ, ಆವಾಗ ಮಾಡೋಕ್ಕಾಗತ್ತೆ ಅಂತ ಅನ್ಕೊಳ್ತೀನಿ ನಾನು. ಶೆಟ್ರೆ ನಮಸ್ತೆ. ಕಾರ್ತಿಕ್, ಕರ್ನಾಟಕ ನ್ಯೂಸ್ ಪೀಠಿಂದ. ದೈವಾರಾಧನೆಯಲ್ಲಿ ತುಂಬಾ ನಂಬಿಕೆ ಇಟ್ಟಿರುವಂತ ವ್ಯಕ್ತಿ ನೀವು. ಇತ್ತೀಚೆಗೆ ಆಗಿರುವಂತ ಅವಘಡಗಳ ಬಗ್ಗೆ ಏನ್ ಚಿಂತಿಸ್ತೀರಾ? ಅವಾಗಲೇ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ಆಗಿರುವಂಥ ವಿಚಾರಗಳು, ಕೆಲವೊಂದು ನಮ್ಮ ಸಿನಿಮಾಗೆ ಸಂಬಂಧಪಟ್ಟಿರುವಂಥ ವ್ಯಕ್ತಿಗಳು ಅವ್ರಿಗೆ ಆ ಥರ ಆದಾಗ ತುಂಬ ಬೇಜಾರಾಗುವಂಥ ವಿಚಾರ. ಅದನ್ನು ಮುಂದೆ ಒಂದು ನಿಂತ್ಕೊಂಡು ಅದನ್ನು ಶೋ ಆಫ್ ಮಾಡುವಂಥದ್ದು ಮತ್ತೊಂದು ಮಾಡುವಂಥದ್ದು ಇಲ್ಲ. ತುಂಬ ಬೇಜಾರಾಗುವಂಥದ್ದು, ತುಂಬ ಮಿಸ್ ಮಾಡ್ಕೊಳ್ತೀವಿ ಇವತ್ತು. ಆದರೆ ಅದು ಹೇಗೆ ನರೇಟಿವ್ ಸೆಟ್ ಆಯಿತು ಅಂತಂದರೆ ಅದು ಶೂಟಿಂಗ್ ಅಲ್ಲೇ ನಡೀತು ಅನ್ನೋ ಥರದಲ್ಲೆಲ್ಲ ಸೆಟ್ ಆಯಿತು. ಆ್ಯಕ್ಚುಲಿ ಶೂಟಿಂಗ್ ಎಲ್ಲ ನಡೀದೇ ಇರೋ ಸಂದರ್ಭದಲ್ಲಿ ಆಗಿರುವಂಥದ್ದು. ಆದರೆ ನಮ್ಮ ಲಾಸೇ ಕೂಡ. ಅದಕ್ಕೆ ನಾನು ಎಕ್ಸಾಂಪಲ್ ನಿಮಗೆ ಆ ಥರ ನರೇಟಿವನ್ನು ಎಕ್ಸಾಂಪಲ್ ಇಟ್ಕೊಂಡೆ ನಾನು ಅವಾಗ ಹೇಳಿದ್ದು. ನಮಗೆ ಅಂದರೆ ಅವಘಡಗಳು, ಅಪಘಾತಗಳು ಇದನ್ನು ಒಂದು ರೀತಿ ಹೋಗ್ತಾ ಇದ್ರೆ ನಾನೇ ಏನಾಗ್ತಿದ್ದೆ ಅನ್ನೋದು ನಿಮ್ಗೆ ಅವಾಗಷ್ಟೇ ಹೇಳಿದೆ. ನಾನು ಅದರಿಂದ ಆಚೆಗೆ ಬಂದೆ, ಅದನ್ನು ಬದುಕಿ ಬಂದಿದ್ದೀನಿ ಅಂತಂದರೆ, ಅಥವಾ ನನಗೇನು ಆಗಿಲ್ಲ, ಅಥವಾ ನನ್ನ ಇಡೀ ತಂಡದಲ್ಲಿ ಯಾರಿಗೂ ಏನು ಆಗದೆ ಎಲ್ಲರೂ ಇಷ್ಟು ಜನರು ಇಷ್ಟು ವರ್ಷ ಕೆಲಸ ಮಾಡಬೇಕಾದ್ರೆ ಸರ್ವೇ ಸಾಧಾರಣದಲ್ಲಿ ಒಂದು ಸಣ್ಣ ಫಂಕ್ಷನ್ ಮಾಡ್ತಿರ್ಬೇಕಾದ್ರೆ ಏನಾದರೂ ಹೆಚ್ಚು ಕಮ್ಮಿ ಇರುತ್ತೆ. ಅಂಥದ್ದು ಇರಬೇಕಾದ್ರೆ ಇಡೀ 3 ವರ್ಷ ನಾವು ಕೆಲಸ ಮಾಡಬೇಕಾದ್ರೆ ನಿಜವಾಗ್ಲೂ ಆ ದೈವ ಶಕ್ತಿ ನಮ್ಮ ಹಿಂದೆ ನಿಂತು ನಮ್ಮ ಇಡೀ ತಂಡವನ್ನು ಇಲ್ಲಿವರೆಗೆ ಮುನ್ನಡೆಸ್ಕೊಂಡು ಬಂದಿರಲಿಲ್ಲ ಅಂದರೆ ಖಂಡಿತವಾಗ್ಲೂ ಈ ಸಿನಿಮಾ ಕಂಪ್ಲೀಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅಷ್ಟು ಟಾಸ್ಕ್ಗಳಿತ್ತು ನಮಗೆ, ಅಷ್ಟು ಎಫರ್ಟ್ ಹಾಕಬೇಕಾಗಿತ್ತು. ಹಗಲು ರಾತ್ರಿ ನಾವು ಫೇಸ್ ಮಾಡಿರೋದು ಏನು ಗೊತ್ತಾ, ಅದು ಮಾಧ್ಯಮದಲ್ಲಿ ಕೂತು ಒಂದು ಮೀಡಿಯಾ ಮುಂದೆ ನಾವು ಅದನ್ನು ಹೇಳೋದಕ್ಕೆ ಪದಗಳಿಲ್ಲ. ಅದಕ್ಕೆ ಅದು ನಮ್ಮ ಅನುಭವಕ್ಕೆ ಅಷ್ಟೇ ಬರಬೇಕು ಅದು. ಹಾಗಾಗಿ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ನೀವು ಕೇಳಿದ್ರೆ ಫ್ರೇಮ್ ಮಾಡೋಕ್ಕಾಗಲ್ಲ. ಐ ಥಿಂಕ್ ನಾನೇ ಎಕ್ಸಾಂಪಲ್ ಅದಕ್ಕೆ. ಇಲ್ಲಿ ಬಂದಿದ್ದೀವಿ ಅಂತಂದರೆ ಅದು ದೈವಶಕ್ತಿ ಏನೋ ನಮ್ಮ ಹಿಂದೆ ಇತ್ತು, ನಮಗೇನೋ ನಮ್ಮನ್ನು ಸಪೋರ್ಟ್ ಮಾಡಿಕೊಂಡು, ನಮ್ಮನ್ನು ಪುಷ್ ಮಾಡಿಕೊಂಡು, ನಮ್ಮನ್ನು ಕಾಪಾಡಿಕೊಂಡು ಮುನ್ನಡೆಸ್ಕೊಂಡು ಬರ್ತಾ ಇದೆ ಅನ್ನೋ ಫೀಲಿಂಗಲ್ಲೇ ಬಂದ್ವಿ ನಾವು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.